ಅಯಂ ನಿಜಃ ಪರೋ ವೇತಿ ಗಣನಾ ಲಘುಚೇತಸಾಂ ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ. ಅಯಂ ನಿಜಃ ಪರೋ ವೇತಿ ಗಣನಾ ಲಘುಚೇತಸಾಂ ಉದಾರಚರಿತಾನಾಂ ತು ವಸುಧೈವ ಕುಟುಂಬಕಂ. ಮೊದಲಿಗೆ ಪದಚ್ಛೇದವನ್ನು ಮಾಡ್ತೇನೆ. ಅಯಂ ನಿಜಃ ಪರಃ ವೇತಿ ಎನ್ನುವಲ್ಲಿ ವಾ ಇತಿ ವೇತಿ ಗಣನಾ ಲಘುಚೇತಸಾಂ ಉದಾರಚರಿತಾನಾಂ, ಇದು ಕಂಪೌಂಡ್ ವರ್ಡು, ತು ವಸುಧಾ ಏವ ಕುಟುಂಬಕಂ. ಇದು ಪದಚ್ಛೇದ ಆಗ್ತದೆ. ಅಯಂ ಅಂದ್ರೆ ಇವನು, ನಿಜಃ, ನಿಜಃ ಅಂದ್ರೆ ಹೀಸ್ ನನ್ನವನು ಅಂತ, ಅಥವಾ ಅಯಂ ಪರಹ, ನಿಜಃವ ಪರಹ, ಪರಹ ಅಂದ್ರೆ ಬೇರೆ ಅಂತ ಅರ್ಥ. ಇನ್ನೊಂದು, ಇವರು ನನ್ನವರು, ಇವರು ಬೇರೆಯವರು ಅಥವಾ ಬೇರೆಯವರು. ವಾ ಇತಿ ಗಣನಾ ಲಘುಚೇತಸಾಂ. ಲಘು ಅಂದ್ರೆ ಲೈಟ್, ಅಂದ್ರೆ ನ್ಯಾರೋ ಮೈಂಡೆಡ್ ಪೀಪಲ್ ಅಂತ ಯಾರನ್ನು ಕರಿತೀವಿ. ಇವರು ನನ್ನವರು, ಇವರು ನನ್ನವರಲ್ಲ, ಇವರಿಗೆ ಮಾತ್ರ ನಾನು ಸಹಾಯ ಮಾಡ್ತೀನಿ, ಇವ್ರಿಗೆ ಸಹಾಯ ಮಾಡಲ್ಲ ಅನ್ನುವಂತಹ ಚಿಕ್ಕ ಬುದ್ಧಿಯುಳ್ಳವರನ್ನ ಲಘುಚೇತಸಾಂ ಅಂತ ಕರೀತಾರೆ. ಗಣನಾ ಅಂದ್ರೆ ಲೆಕ್ಕ ಹಾಕೋದು, ಗಣಿಸುವಂಥದ್ದು. ಇವರು ನನ್ನವರು, ಇವರು ಮಾತ್ರ ನನ್ನವರು, ಇವರು ನನ್ನವರಲ್ಲ, ಇವರು ನಮ್ಮ ಊರಿನವರು, ಇವರು ನಮ್ಮ ಊರಿನವರಲ್ಲ, ಇವರು ನನ್ನ ಭಾಷೆಯವರು, ಇವರು ನನ್ನ ಭಾಷೆಯವರಲ್ಲ, ಇವರು ನನ್ನ ಧರ್ಮದವರು, ಇವರು ನನ್ನ ಧರ್ಮದವರಲ್ಲ. ಈ ರೀತಿ ನನ್ನದು ತನ್ನದಲ್ಲದ್ದು ಅಂತ ಯಾರು ಗಣನೆಗೆ ಮಾಡ್ತಾರೋ ಅವರು ಲಘುಚೇತಸಾಂ. ಲಘು ಅಂದ್ರೆ ನ್ಯಾರೋ ಮೈಂಡೆಡ್ ಪೀಪಲ್. ಚೇತನ ಅಂದ್ರೆ ಆತ್ಮ, ಅವರ ಮನಸ್ಸು ತುಂಬಾ ಸಣ್ಣದು ಅಂತ. ಉದಾರಚರಿತಾನಾಂತು ವಸುಧೈವ ಕುಟುಂಬಕಂ. ಉದಾರಚರಿತರು, ಉದಾರ ಅಂದ್ರೆ ಅತ್ಯಂತ ದಯಾಪರರು, ಬ್ರಾಡ್ ಮೈಂಡೆಡ್ ಪೀಪಲ್. ಉದಾರಚರಿತಾನಾಂ, ಬ್ರಾಡ್ ಮೈಂಡೆಡ್ ಪೀಪಲ್ ಅಂತ ಹೇಳ್ಬಹುದು. ವಸುಧಾ ಏವ ಕುಟುಂಬಕಂ. ವಸುಧಾ ಅಂದ್ರೆ ಭೂಮಿ, ಅರ್ತ್ ಅಂತ ಅರ್ಥ. ಅವರಿಗೆ ವಸುಧಾ ಭೂಮಿಯೇ ಕುಟುಂಬ. ಕುಟುಂಬ ಅಂದ್ರೆ ಫ್ಯಾಮಿಲಿ. ಅವರ ಫ್ಯಾಮಿಲಿ ಅಂದ್ರೆ ಇಡೀ ಭೂಮಿಯನ್ನೇ ತಮ್ಮ ಫ್ಯಾಮಿಲಿ ಅನ್ಕೊಂತಾರೆ. ಅಂದ್ರೆ ಬರೀ ರಿಲೇಶನ್ಶಿಪ್ ಅನ್ನ, ಇವರು ನನ್ನ ಸಂಬಂಧಿಕರು, ಇವರು ನನ್ನವರು, ಇವರು ನನ್ನ ಅಪ್ಪ ಅಮ್ಮ, ಅದೇ ಅಷ್ಟರಲ್ಲೇ ಅವರು ತಮ್ಮ ಕುಟುಂಬವನ್ನ ಪರಿಗಣಿಸೋದಿಲ್ಲ. ಯಾರೇ ಸಹಾಯದಲ್ಲಿರಲಿ ಅವರಿಗೆ, ಯಾರೇ ಒಂದು ಕಷ್ಟದಲ್ಲಿರಲಿ ಅವರಿಗೆ ಸಹಾಯವನ್ನ ಮಾಡುವಂತಹ ಬುದ್ಧಿ. ನನ್ನವರಿರ್ಲಿ, ತನ್ನವರಿರ್ಲಿ, ಬೇರೆಯವರಿರ್ಲಿ, ಯಾರೇ ಆಗಲಿ ಅವರನ್ನ ಉದಾರಚರಿತರು ಅಂತ ಕರೀತಾರೆ. ಅವರಿಗೆ ವಸುಧಾ, ಇಡೀ ಭೂಮಿಯೇ ಒಂದು ತನ್ನ ಕುಟುಂಬ ಅನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಅವರಿರ್ತಾರೆ. ಇಡೀ ಭೂಮಿಯೇ ನನ್ನ ಕುಟುಂಬ ಅನ್ನುವ ಮನಸ್ಥಿತಿ ಇರಬಹುದು, ಆದರೆ ಇದೆಲ್ಲ ನನ್ನದ್ದು ಎನ್ನುವಂತಹ ಸ್ವಾರ್ಥ ಬಂದರೆ ಅದು ಇನ್ನೊಂದು ರೀತಿ ಆಗ್ತದೆ. ಅದು ಇಡೀ ಪೃಥ್ವಿಯೇ ನನ್ನದು, ಇಲ್ಲಿರುವುದೆಲ್ಲ ನನ್ನ ಉಪಯೋಗಕ್ಕೆ ಅನ್ನುವಂಥದ್ದು ಸ್ವಾರ್ಥ ಆಗ್ತದೆ. ಆದರೆ ಇವರು ಹಾಗಲ್ಲ. ಉದಾರಚರಿತರು ಅಂದ್ರೆ ಭೂಮಿಯಲ್ಲಿ ಇರುವವರೆಲ್ಲರೂ ನನ್ನ ಸಹೋದರರು, ನನ್ನ ಸಂಬಂಧಿಕರು, ಆದ್ರಿಂದ ಅವರಿಗೆ ನಾನು ಸಹಾಯ ಮಾಡ್ತೀನಿ ಅನ್ನುವಂತಹ ಒಂದು ಮನೋಭಾವವನ್ನ ಹೊಂದಿರ್ತಾರೆ ಇವರು. ಅನ್ವಯ ಏನು ಹೇಳ್ತಾರೆ ಇಲ್ಲಿ? ಅಯಂ ನಿಜಃ ಪರಃ ವಾ ಇತಿ ಗಣನಾ ಲಘುಚೇತಸಾಂ ಅಥವಾ ಲಘುಜನಾನಾಂ ಭವತಿ. ಉದಾರಚರಿತಾನಾಂ ಜನಾನಾಂ ತು ವಸುಧಾ ಏವ ಕುಟುಂಬಕಂ ಭವತಿ. ಅವರಿಗೆ ವಸುಧಾ, ಇಡೀ ಭೂಮಿಯೇ ಕುಟುಂಬ, ಫ್ಯಾಮಿಲಿ ಅಂತ ಆಗ್ತದೆ. ಭಾವಾರ್ಥದಲ್ಲಿ ಹೇಳ್ತಾ ಇದ್ದಾರೆ, ಏಷಃ ಸ್ವಜನಃ ಅಸ್ತಿ, ಏಷಃ ಚ ಪರಃ ಜನಃ ಅಸ್ತಿ ಇತಿ ಏತಾದೃಶಂ ಚಿಂತನಂ ತು ಸಂಕುಚಿತ ಭಾವಯುಕ್ತಾನಾಂ ಜನಾನಾಂ ಭವತಿ. ಸಂಕುಚಿತ ಭಾವನೆಯುಳ್ಳವರ ಮನಸ್ಸು ಹೇಗಿರ್ತದೆ ಅಂದ್ರೆ, ಏಷಃ ಸ್ವಜನಃ, ಇವನು ನನ್ನವನು, ಇವನು ನನ್ನವನಲ್ಲ ಅನ್ನುವಂತಹ ಚಿಂತನೆ ಇರ್ತದೆ. ಯೇಷಾಂ ಉದಾರ ಸ್ವಭಾವ ಅಸ್ತಿ ತೇಷಾಂ ಕೃತೆ ತು ಸಂಪೂರ್ಣ ಪೃಥ್ವಿ ಏವ ಪರಿವಾರ ಭವತಿ. ಯಾರಲ್ಲಿ ಉದಾರ ಒಂದು ಸ್ವಭಾವ ಇರ್ತದೋ ಅವರಲ್ಲಿ ಸಂಪೂರ್ಣ ಪೃಥ್ವಿ, ಪೃಥ್ವಿ ಅನ್ನೋದು ಸ್ತ್ರೀಲಿಂಗ, ಆದ್ರಿಂದ ಇಲ್ಲಿ ಸಂಪೂರ್ಣ ಅಂತ ವಿಶೇಷಣ ಸ್ತ್ರೀಲಿಂಗದಲ್ಲೇ ಬಂದಿದೆ. ಇಲ್ಲಿ ಪರಿವಾರ ಅಂದ್ರೆ ಕುಟುಂಬ, ಫ್ಯಾಮಿಲಿ. ಸರ್ವೇ ಜನಾಃ ಮಮ ಪರಿವಾರಸ್ಯ ಸದಸ್ಯಾಃ ಸಂತಿ ಇತಿ ತೇ ಚಿಂತಯಂತಿ. ಎಲ್ಲ ಜನರು ನನ್ನ ಪರಿವಾರದವರೇ ಅನ್ನುವಂತಹ ಮನಸ್ಥಿತಿಯನ್ನ ಅವರು ಹೊಂದಿರ್ತಾರೆ ಅನ್ನುವಂಥದ್ದು
ಈ ಸುಭಾಷಿತದ ಅರ್ಥ.